ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇಟ್ಸ್ ದೀಪಾ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಎಲ್ಲರಿಗೂ ಧನ್ಯವಾದಗಳು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಂದು ಹೊಸ ಚಾನಲ್ಲು, ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ನಾನು ಮಟನ್ ಕರಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ನಾನಿಲ್ಲಿ 1 kg ಮಟನ್ ತೊಗೊಂಡಿದ್ದೀನಿ. ಅದನ್ನು ತೊಳೆದು ಇಟ್ಕೊಂಡಿದ್ದೀನಿ, ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಎಣ್ಣೆ ಒಂದು 4ರಿಂದ 5 ಟೇಬಲ್ ಸ್ಪೂನು, ಅಚ್ಕಾರದ ಪುಡಿ ಬಂದುಬಿಟ್ಟು 2 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಉಪ್ಪು ತೊಗೊಂಡಿದ್ದೀನಿ ರುಚಿಗೆ. ಮತ್ತು ಧನಿಯಾ ಬಂದುಬಿಟ್ಟು 1.5 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಈ ದೊಡ್ಡ ಈರುಳ್ಳಿನ 2 ದೊಡ್ಡ ಈರುಳ್ಳಿ 2 ಕಟ್ ಮಾಡಿ ಇಟ್ಕೊಂಡಿದ್ದೀನಿ ದೊಡ್ಡದಾಗಿ. ಹಸಿಮೆಣಸಿನ್ಕಾಯಿ ಒಂದು 4-5 ತೊಗೊಂಡಿದ್ದೀನಿ. 1 ಕಪ್ಪು ಕೊತ್ತಂಬರಿ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಪುದೀನ ತೊಗೊಂಡಿದ್ದೀನಿ, ಜಾಸ್ತಿ ತೊಗೊಂಡಿಲ್ಲ. ಮತ್ತು ಟೊಮೆಟೊ ಬಂದ್ಬಿಟ್ಟು ಅರ್ಧ ತೊಗೊಂಡಿದ್ದೀನಿ. ಚಿಕ್ಕ ಬೆಳ್ಳುಳ್ಳಿ ಅರ್ಧ ತೊಗೊಂಡಿದ್ದೀನಿ. ಶುಂಠಿ ಬಂದ್ಬಿಟ್ಟು ಒಂದು ಹೆಬ್ಬಷ್ಟಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸಾಸಿವೆ ಮತ್ತು ಅರಿಶಿನ, ಸ್ವಲ್ಪ ತೆಂಗಿನಕಾಯಿ, ಕಡಲೆ ಬಂದು 2 ಟೇಬಲ್ ಸ್ಪೂನು, ಗಸಗಸೆ 1 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಮತ್ತು 4 ಲವಂಗ, ಸ್ವಲ್ಪ ಚಕ್ಕೆ, ಒಂದು ಏಲಕ್ಕಿ. ಈಗ ಕುಕ್ಕರ್ ಇಟ್ಟಿದ್ದೀನಿ. ಕುಕ್ಕರ್ ಬಿಸಿ ಆದಮೇಲೆ ಕುಕ್ಕರ್ಗೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ತುಂಬ ಈಸಿ ಫ್ರೆಂಡ್ಸ್, ಇದು ಈಸಿಯಾಗಿ ಆಗಿಬಿಡುತ್ತೆ ಮತ್ತು ಟೇಸ್ಟಿಯಾಗೂ ಬರುತ್ತೆ. ಮಟನ್ ಸಾರಿಗೆ ಯಾವಾಗಲೂ ತೆಂಗಿನಕಾಯಿ ಸ್ವಲ್ಪ ಕಮ್ಮಿ ಯೂಸ್ ಮಾಡಬೇಕು, ಜಾಸ್ತಿ ಯೂಸ್ ಮಾಡಬಾರ್ದು, ಡೈಜೆಷನ್ಗೆ ಪ್ರಾಬ್ಲಮ್ ಆಗುತ್ತೆ. ನಾನಿಲ್ಲಿ ತೆಂಗಿನಕಾಯಿ ಸ್ವಲ್ಪನೇ ಯೂಸ್ ಮಾಡ್ತಾಯಿದ್ದೀನಿ. ಹಾಕ್ತಾಯಿದ್ದೀನಿ. ಮಟನ್ ತಿನ್ನೋ ಬೆನಿಫಿಟ್ಸ್ ಅಂದರೆ ಹೈಲಿ ನ್ಯೂಟ್ರಿಷಸ್ ಫುಡ್ಡು, ಪ್ರೋಟೀನ್ ರಿಚ್ ಆಗಿರುತ್ತೆ, ಮತ್ತು ಐರನ್ನು, ಜಿಂಕು ಮತ್ತು ವಿಟಮಿನ್ B12 ಇರುತ್ತೆ. ಇದು ಮಸಲ್ಸ್ ಗ್ರೋತ್ಗೆ ಸಪೋರ್ಟ್ ಮಾಡುತ್ತೆ ಮತ್ತು ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ. ಹಾಗೆಯೇ ಅನೆಮಿಕ್ ಆಗಿರೋರನ್ನ ಪ್ರಿವೆಂಟ್ ಮಾಡುತ್ತೆ. ಜಸ್ಟ್ ರೋಸ್ಟ್ ಮಾಡ್ಕೋಬೇಕು. ಇದಕ್ಕೆ ನಾನು ಸ್ವಲ್ಪ ಅರಿಶಿನ ಹಾಕ್ತೀನಿ. ನಮ್ಮನೇಲಿ ಯಾವಾಗಲೂ ವೀಕ್ಲಿ ಒನ್ಸು ಮಟನು ಅಥವಾ ಚಿಕನ್ ಇರುತ್ತೆ. ವೀಕ್ಲಿ ಒನ್ಸು ನಾನ್ ವೆಜ್ ತಿನ್ನೋಕ್ಕೆ ಇಷ್ಟಪಡ್ತೀವಿ. ಹಸಿಮೆಣಸಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಧನಿಯಾನು ಹಾಕ್ಕೊಳ್ತಾ ಇದ್ದೀನಿ. ಧನಿಯಾ ಯಾಕೆ ಇದನ್ನು ಹಾಕ್ತಾ ಇದ್ದೀನಿ ಅಂದರೆ, ಮನೆಯಲ್ಲಿ ಧನಿಯಾ ಪೌಡ್ರ್ ಆಗೋಗಿದೆ. ನೀವು ಧನಿಯಾ ಪೌಡ್ರ್ ಯೂಸ್ ಮಾಡೋ ಹಾಗಿದ್ರೆ ಒಂದು ಚಮಚ ಧನಿಯಾ ಪೌಡ್ರ್ ಯೂಸ್ ಮಾಡ್ಬೋದು. ಈಗ ಧನಿಯಾ ಇದೆಯಲ್ಲ, ಅದನ್ನೇ ನಾನೀಗ ಫ್ರೈ ಮಾಡಿ ರುಬ್ಕೊಳ್ಳೋಣ ಅಂತ ಹೇಳಿ ಧನಿಯಾ ಹಾಕ್ತಾ ಇದ್ದೀನಿ. ಈಗ ಎಲ್ಲ ಫ್ರೈ ಮಾಡ್ಕೊಂಡಿರೋದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಮಿಕ್ಸಿ ಜಾರ್ಗೆ ನಾನು ಪುದೀನ ಮತ್ತು ಕೊತ್ತಂಬರಿ, ಕಡಲೆ, ತೆಂಗಿನಕಾಯಿ, ಟೊಮೆಟೊ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ ರುಬ್ಕೊಳ್ಳೋದಕ್ಕೆ. ಹಾಗೆಯೇ ಗಸಗಸೆನೂ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು, ತರ್ತರಿ ಆಗಲ್ಲ. ನುಣ್ಣಗೆ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ ಸಾರಿಗೆ, ಕರಿ ಟೈಪ್ ಮಾಡ್ಕೊಳ್ಳೋದಕ್ಕೆ. ಪುದೀನೂ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ನುಣ್ಣಗೆ ರುಬ್ಕೊಂಡಿದ್ದೀನಿ. ಈ ಥರ ಗಟ್ಟಿಯಾಗಿ, ತುಂಬ ನೀರಾಗಲ್ಲ, ಗಟ್ಟಿಯಾಗೂ ಅಲ್ಲ, ಮೀಡಿಯಮ್ ಇದರಲ್ಲಿ ರುಬ್ಕೊಂಡಿದ್ದೀನಿ. ಮತ್ತು ಅದೇ ಕುಕ್ಕರಲ್ಲಿಗೆ ನಾನು 2 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ತಾಯಿದ್ದೀನಿ. 2 ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಅದು ಬಿಸಿ ಆದಮೇಲೆ ಆಗಲೇ ತೊಳೆದು ಇಟ್ಕೊಂಡಿದ್ವಲ್ಲ ಮಟನ್ನು, ಅದನ್ನು ಹಾಕ್ಕೊಂಡು ಚೆನ್ನಾಗಿ 1-2 ಸತಿ ಫ್ರೈ ಮಾಡ್ಕೋಬೇಕು. ಅದು ಇದರಲ್ಲಿರೋಂಥ ನೀರಿನ ಅಂಶ ಸ್ವಲ್ಪ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಒಂಥರ ಚೇಂಜ್ ಆಗುತ್ತೆ ಮಟನ್ನು. ನೋಡಿ, ಈ ಥರ ನೀರೆಲ್ಲ ಹೋಗಿದೆ ಮಟನ್ದು. ಈ ಟೈಮಲ್ಲಿ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲಾನ ಆ್ಯಡ್ ಮಾಡ್ಕೋಬೇಕು. ಅದ್ರ ಜೊತೆಗೆ ನಾನು ಅಚ್ಕಾರದ ಪುಡಿನೂ ಹಾಕ್ತಾ ಇದ್ದೀನಿ. ಹಾಗೆ 2 ಟೇಬಲ್ ಸ್ಪೂನ್ ತೊಗೊಂಡಿದ್ನಲ್ಲ ಅದನ್ನು ಹಾಕ್ತಾ ಇದ್ದೀನಿ. ಈಗ ಇದು ಮಿಕ್ಸಿನಲ್ಲಿ ಸ್ವಲ್ಪ ನೀರು ಹಾಕಿ ಕಲಸಿ ಹಾಕಬೇಕು, ಜಾಸ್ತಿ ನೀರು ಹಾಕಬಾರ್ದು. ಹಾಕ್ತಾ ಇದ್ದೀನಿ. ಅದ್ರ ಜೊತೆಗೆ ನೋಡಿ, ಈ ಥರ ಕಲಿಸ್ಕೋಬೇಕು ಎಲ್ಲವನ್ನು. ಗಟ್ಟಿಯಾಗಿ ಇರಲಿ, ತುಂಬ ನೀರು ಮಾಡ್ಕೋಬಾರ್ದು. ಒಂದು ಸಲ ನೀರು ಮಾಡಿಕೊಂಡ್ರೆ
ಮತ್ತು ಗಟ್ಟಿ ಮಾಡ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ ಮಟನ್ ಸಾರು. ಮುಚ್ಚಿಟ್ಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ 8 ವಿಜಿಲ್ ಕೂಗಿಸ್ಕೊಳ್ತಾ ಇದ್ದೀನಿ. ವಿಜಿಲೆಲ್ಲ ಹೋದ್ಮೇಲೆ ಕುಕ್ಕರ್ ಪ್ಲೇಟ್ ಓಪನ್ ಮಾಡಬೇಕು. ನಾನು ಅಂದ್ಕೊಂಡಾಗೆ ಮಟನ್ ಕರಿ ಆಗಿದೆ, ಚೆನ್ನಾಗಿ ಬಂದಿದೆ. ನಾನು ತೊಗೊಂಡಿರೋದು ಎಳೆ ಮಾಂಸ, ಅದರಿಂದ ನಾನು 8 ವಿಜಿಲ್ ಕೂಗಿಸಿದ್ದೀನಿ. ಇದು ಸ್ವಲ್ಪ ಬಲ್ತಿದ್ರೆ ಮಾಂಸ 12 ಕೂಗು ಕೂಗಿಸ್ಬೇಕು. ನೋಡಿದ್ರಲ್ಲ ಫ್ರೆಂಡ್ಸ್, ಮಟನ್ ಕರಿ ರೆಡಿಯಾಗಿದೆ, ಸೂಪರಾಗಿ ಬಂದಿದೆ. ಮತ್ತು ಇದನ್ನು ಮುದ್ದೆ ಜೊತೆಗೆ ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ಮುದ್ದೆಗೆ, ಚಪಾತಿಗೆ ಮತ್ತು ಅನ್ನಕ್ಕೆ ಎಲ್ಲದಕ್ಕೂ ಸೂಟ್ ಆಗುತ್ತೆ ಇದು ಮಟನ್ ಕರಿ. ನೀವು ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ ಈ ರೆಸಿಪಿನ. ಹೇಗೆ ಬಂದಿದೆ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ. ನೆಟ್ಟೆಡ್ ಕ್ಲಾತಿಂದ ಇಯರಿಂಗ್ಸ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋವಂಥದ್ದು ನೆಟ್ಟೆಡ್ ಕ್ಲಾತ್ ತೊಗೊಂಡಿದ್ದೀನಿ, ಕಟರ್ ತೊಗೊಂಡಿದ್ದೀನಿ, ಮತ್ತು ಇದು ಇಯರಿಂಗ್ಸು ಸಿಂಗಲ್ ಇಯರಿಂಗ್ಸು ಮೇಲಿಂದ ಬರುತ್ತಲ್ಲ ಆ ಥರ ತೊಗೊಂಡಿದ್ದೀನಿ 2 ಸೆಟ್ಟು, ಹಾಗೆಯೇ ಸೂಜಿ ದಾರ. ಈಗ ಮೊದಲಿಗೆ ನಾನು ಈ ನೆಟ್ಟೆಡ್ ಕ್ಲಾತ್ನ ಉದ್ದ ಒಂದು 10 ಇಂಚ್ ತೊಗೊಂಡಿದ್ದೀನಿ. 10 ಇಂಚು ಈ ಉದ್ದ. ಈ ಕಡೆ ಬಂದುಬಿಟ್ಟು 1.5 ಇಂಚ್ ತೊಗೊಂಡಿದ್ದೀನಿ. ಆ ಥರ 2 ಪೀಸ್ ಕಟ್ ಮಾಡ್ಕೊಂಡಿದ್ದೀನಿ. ಬನ್ನಿ ಈಗ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟ್ ಈ ನೆಟ್ಟೆಡ್ ಕ್ಲಾತ್ನ ಹೀಗೆ ಮಡ್ಚ್ಕೋಬೇಕು. ಫಸ್ಟು ಸಣ್ಣದಾಗಿ ನೋಡಿ ತೋರಿಸ್ತಾ ಇದ್ದೀನಿ. ಈ ಥರ ಸಣ್ಣದಾಗಿ ಮಡ್ಚ್ಕೊಂಡು, ಸ್ವಲ್ಪ ಜಾಸ್ತಿ ಬೇಡ, ಹೀಗೆ ಮಡ್ಚ್ಕೋಬೇಕು. ಈಗ ಇಲ್ಲಿ ಸ್ಟಿಚ್ ಮಾಡ್ಕೋಬೇಕು. ಇಲ್ಲಿಂದ ಸ್ಟಿಚ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಬೇಕು. ಏನಿಲ್ಲ, ದೂರವಾಗಿ ಒಂಥರ ಫ್ಲವರ್ ಟೈಪು ಹೀಗೆ ಸ್ಟಿಚ್ ಮಾಡ್ಕೊಂಡು ಹೋಗಬೇಕು. ತೋರಿಸ್ತಾ ಇದ್ದೀನಿ ನೋಡಿ. ಸಮಾಂತರವಾಗಿ ಇಟ್ಕೊಂಡು ಎರಡೂ ಕಡೆ ಈ ಥರ ಸ್ವಲ್ಪ ದೂರಕ್ಕೆ ಸ್ಟಿಚ್ ಹಾಕ್ಕೊಂಡು ಹೋಗಬೇಕು. ಎರಡು ಕ್ಲಾತು ಸೇರ್ಕೊಂಡಿರಬೇಕು ಕೆಳಗಡೆದೂ, ಆ ಥರ ಸ್ಟಿಚ್ ಮಾಡ್ಕೊಂಡು ಹೋಗಬೇಕು. ಈಸಿ ಸ್ಟಿಚ್ ಇದು, ಏನು ಅಂತ ಕಷ್ಟ ಆಗೋವಂಥದ್ದೇನಲ್ಲ. ಬೇಗ ಆಗ್ಬಿಡುತ್ತೆ ಫ್ರೆಂಡ್ಸ್ ಇದು. ಈಸಿ. ನೀವು ಬೇರೆ ಕಲರಲ್ಲಾದರೂ ಬೇರೆ ಕಲರ್ ಯಾವುದಾದ್ರೂ ಈ ಥರ ನೆಟ್ ಕ್ಲಾತ್ ಇದ್ದರೆ ಅದರಲ್ಲೂ ಮಾಡ್ಕೋಬೋದು, ಡ್ರೆಸ್ಗೆ ಸ್ಯಾರಿಗೆ ಮ್ಯಾಚ್ ಆಗೋ ಥರ. ನೋಡಿ ದಯವಿಟ್ಟು ಪ್ರೋತ್ಸಾಹ ಮಾಡಿ. ಹೊಸದಾಗಿ ಚಾನಲ್ ಓಪನ್ ಮಾಡಿದ್ದೀನಿ. ಇನ್ನಷ್ಟು ಒಳ್ಳೊಳ್ಳೆ DIYಗಳನ್ನ ಅಪ್ಲೋಡ್ ಮಾಡೋದಕ್ಕೆ ಎನ್ಕರೇಜ್ಮೆಂಟ್ ಥರ ಇರುತ್ತೆ. ದಯವಿಟ್ಟು ಪ್ರೋತ್ಸಾಹ ಕೊಡಿ. ನೋಡಿ ಇಲ್ಲೂ ಇದೇ ಥರ ಸ್ವಲ್ಪ ಮಡ್ಚ್ಕೊಂಡು, ಹೀಗೆ ಮಡ್ಚ್ಬಿಟ್ಟು ಈ ಕಡೆಗೆ ಮಡ್ಚ್ಕೊಂಡು ಕೊನೆಗೆ ಈ ಥರ ಟೈಟಾಗಿ ಇದು ಮಾಡ್ಕೋಬೇಕು. ನೋಡಿ ಒಂದು ಫ್ಲವರ್ ಟೈಪ್ ಬರುತ್ತೆ. ಈ ಥರ ಮತ್ತೆ ಇಲ್ಲೊಂದು ಹಾಗೆ ಒಂದು ಸಣ್ಣದಾಗಿ ಸ್ಟಿಚ್ ಹಾಕ್ಕೊಂಡು ಈ ಕೊನೆ ಆ ಕೊನೆನ ಇಟ್ಕೊಂಡು ಜಾಯಿಂಟ್ ಮಾಡಿಕೊಂಡು ಸ್ವಲ್ಪ ಎಳ್ಕೊಂಡು ಸ್ಟಿಚ್ ಹಾಕ್ಕೋಬೇಕು. ತೋರಿಸ್ತಾ ಇದ್ದೀನಿ ನೋಡಿ, ಫ್ಲವರ್ ಥರ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಈ ಥರ ಕಟ್ ಮಾಡ್ಕೊಳ್ಳೋದು, ಕೊನೆಯಲ್ಲಿ ಗಂಟು ಹಾಕ್ಬಿಟ್ಟು ಕಟ್ ಮಾಡ್ಕೊಳ್ಳೋದು. ಇದೇ ಥರ ಇದನ್ನು ರೆಡಿ ಮಾಡ್ಕೋಬೇಕು.
ನೋಡಿ ಫ್ರೆಂಡ್ಸ್, ಈ ಥರ ರೆಡಿಯಾಗಿದೆ. ಈ ಥರ ಫ್ಲವರ್ ಟೈಪು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಇದಾದಮೇಲೆ ಈಗ ಇದಕ್ಕೆ ನನ್ನ ಹತ್ರ ಈ ಥರ ವೈಟ್ ಕಲರ್ ಓಲೆ ಇದೆ. ಅದನ್ನು ಇದ್ರ ಮಧ್ಯದೊಳಗಡೆ ಸ್ಟಿಕ್ ಮಾಡ್ತಾಯಿದ್ದೀನಿ. ಅಂಟಿಸ್ತಾ ಇಲ್ಲ, ಜಸ್ಟ್ ಈ ಥರ ಇದು ಮಾಡಿಕೊಂಡು ನಾವು ಕಿವಿಗೆ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಇಲ್ಲ ಇದು ಬೇಡ, ಬೇರೆ ಯಾವ್ದಾರು ಹಾಕ್ಕೊಳ್ತೀನಿ ಅಂತಂದರೆ ಈ ಥರ ನೋಡಿ, ಈ ಥರದ್ದು ಕಲ್ಲಿಂದಿದೆ, ಅದನ್ನು ಯೂಸ್ ಮಾಡ್ತಾಯಿದ್ದೀನಿ ನಾನು. ಇದು ಚೆನ್ನಾಗಿ ಕಾಣುತ್ತೆ ನೋಡಿ, ಇದು ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಹಾಗೆ ಇದು ಪರ್ಲ್ದು ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನಾವು ಯಾವ್ದು ಬೇಕಾದರೂ ಯೂಸ್ ಮಾಡ್ಕೋಬೋದು. ಮಟನ್ ಕರಿ ಮತ್ತು DIY ಇಯರಿಂಗ್ಸ್ ಮಾಡಿರೋವಂಥದ್ದು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.